ಬೆಂಗಳೂರು ನಗರದ ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಮಗು ವೆನಿಲ್ಲಾ ಕೊಲೆ ಪ್ರಕರಣ ಇದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ತಾಯಿ ಮತ್ತು ಆಕೆಯ ಪ್ರಿಯಕರನಿಂದಲೇ ಮಗುವನ್ನ ಹತ್ಯೆ ಮಾಡಿದ್ದ ಪ್ರಕರಣ ಸಂಬಂಧ ಮೂವರು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಪೊಲೀಸರಿಂದ ತನಿಖಾ ಲೋಪ ನಡೆದಿದೆ ಎಂದು ಪತ್ತೆಯಾದ ನಂತರ ಮೂವರು ಪೊಲೀಸರನ್ನ ಅಮಾನತುಗೊಳಿಸಿರುವ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ನೀಡಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಈ ವೆನಿಲ್ಲಾ ಎಂಬ ಮಗು ಸಾವನ್ನಪ್ಪಿತ್ತು. ಆಗ ಈ ಪ್ರಕರಣವನ್ನ ಸಾಮಾನ್ಯ ಮರಣ ಎಂದು ದಾಖಲಿಸಲಾಗಿತ್ತು. ಅಂದ್ರೆ ಮಗುವಿನ ಮರಣದ ಕುರಿತು ಸಂಶಯಾಸ್ಪದ ಪರಿಸ್ಥಿತಿ ಇದ್ರೂ ಅದನ್ನ ಕೊಲೆ ಪ್ರಕರಣವಾಗಿ ಅದನ್ನ ಪರಿಗಣಿಸಲಾಗಿಲ್ಲ. ಹೀಗಾಗಿ ಪೊಲೀಸರಿಂದ ತನಿಖಾ ಲೋಪ ಆಗಿರೋದು ತಿಳಿದು ಬಂದಿದೆ. ಇದರಿಂದ ಮೂವರು ಅಧಿಕಾರಿಗಳು ಸಸ್ಪೆಂಡ್ ಮಾಡಲಾಗಿದೆ. ಸದ್ಯ ಹೆಚ್ಚಿನ ಮಾಹಿತಿ ಮತ್ತು ಶಂಕೆಗಳ ಹಿನ್ನೆಲೆಯಲ್ಲಿ ಜೂನ್ 4ರಂದು ಈ ಪ್ರಕರಣವನ್ನ ಮರ್ಡರ್ ಕೇಸ್ ಆಗಿ ದಾಖಲಿಸಲಾಗಿದೆ. ಮಗು ಸಾವಿನ ಬಗ್ಗೆ ಮೊದಲಿನಿಂದಲೇ ಸೂಕ್ತ ತನಿಖೆ ನಡೆಸಬೇಕಿದ್ದ ಅಧಿಕಾರಿಗಳು ಅದನ್ನು ಸರಿಯಾಗಿ ಕೈಗೆತ್ತಿಕೊಳ್ಳದಿರುವುದು ಈಗ ದೊಡ್ಡ ಪ್ರಶ್ನೆಯಾಗಿದ್ದು, ಇದೇ ಕಾರಣಕ್ಕೆ ತನಿಖಾ ಲೋಪ ನಡೆದಿದೆ ಎಂದು ಹಿರಿಯ ಅಧಿಕಾರಿಗಳು ತೀರ್ಮಾನಿಸಿದ್ದಾರೆ. ಈ ಲೋಪದ ಹಿನ್ನೆಲೆಯಲ್ಲಿ ಕಾಡುಗೋಡಿ ಠಾಣೆಯ ಅಂದಿನ ಇನ್ಸ್ಪೆಕ್ಟರ್ ರಂಗಸ್ವಾಮಿ, ಪಿಎಸ್ಐ ನಿಂಗರಾಜು ಮತ್ತು ಒಬ್ಬ ಕಾನ್ಸ್ಟೇಬಲ್ ನನ್ನ ಅಮಾನತು ಮಾಡುವ ಆದೇಶ ಹೊರಡಿಸಲಾಗಿದೆ. ಇವರ ವಿರುದ್ಧ ಇಲಾಖಾ ಮಟ್ಟದಲ್ಲಿ ಹೆಚ್ಚಿನ ತನಿಖೆ ನಡೆಯಲಿದೆ ಎಂದು ನಗರ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ. ಅಧಿಕಾರಿಗಳು ಏಕೆ ಸರಿಯಾದ ಸಮಯದಲ್ಲಿ ಕ್ರಮ ಕೈಗೊಂಡಿಲ್ಲ, ಅವರ ಉದ್ದೇಶ ಏನಾಗಿತ್ತು, ನಿರ್ಲಕ್ಷ್ಯನ ಅಥವಾ ಇನ್ನೇನಾದರೂ ಕಾರಣವಾ ಎಂಬುದನ್ನ ಈಗ ಪೊಲೀಸರು ವಿವರವಾಗಿ ಪರಿಶೀಲಿಸುತ್ತಿದ್ದಾರೆ. ಆದ್ರಿಂದ ಈಗ ಈ ಪ್ರಕರಣದ ಮುಂದಿನ ತನಿಖೆಯನ್ನ ಈಗ ಬೇರೆ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗಿದೆ. ಮನೆಯಲ್ಲಿ ಗಂಡ ಮಕ್ಕಳಿದ್ರು ಇರೋದೆಲ್ಲ ಬಿಟ್ಟು ಏಕಾಏಕಿ ನನಗೆ ಡಿವೋರ್ಸ್ ಬೇಕು ಅಂತ ಗಂಡನ ಜೊತೆಗೆ ಜಗಳಕ್ಕೆ ಬಿದ್ದು ತನ್ನ PUC ಓದ್ತಿದ್ದ ದೊಡ್ಡ ಮಗಳನ್ನೂ ತೊರೆದು ಚಿಕ್ಕ ಮಗಳು ವೆನಿಲ್ಲಾಳನ್ನ ಕರ್ಕೊಂಡು ತನ್ನ ಮಾಜಿ ಬಾಯ್ ಫ್ರೆಂಡ್ ಮೋಹನನ ಜೊತೆ ಓಡೋಗಿದ್ದ ಪ್ರಿಯಾಂಕಾ, ಈ ಕಡೆ ಪ್ರಿಯಕರ ಮೋಹನ್ ಕೂಡ ತನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಪ್ರಿಯಾಂಕಾ ಜೊತೆ ವಿಲ್ಲಾ ಒಂದರಲ್ಲಿ ಸೆಟಲ್ ಆಗ್ತಾರೆ. ತಮ್ಮ ಸಂಬಂಧಕ್ಕೆ ಪುಟ್ಟ ಕಂದ ವೆನಿಲ್ಲಾ ಅಡ್ಡಿ ಆಯ್ತು ಅಂತಾನೋ, ಮಗು ಕಪ್ಪಗಿತ್ತು ಅನ್ನೋ ಕಾರಣಕ್ಕೋ ಮಗು ಕೊಲೆ ಆಗಿದೆ ಅನ್ನೋ ಆರೋಪವಿದೆ. ಈ ಆರೋಪದ ಮೇಲೆ ಪೊಲೀಸರು ತನಿಖೆ ಆರಂಭಿಸಿದ ಬಳಿಕ ಇನ್ನೊಂದು ಮಹತ್ವದ ಸಂಗತಿ ಬೆಳಕಿಗೆ ಬಂದಿದೆ. ಪ್ರಿಯಾಂಕಾ ತನ್ನ ಪ್ರಿಯಕರನಾದ ಮೋಹನ್ ಜೊತೆ IVF ಮೂಲಕ ಮತ್ತೊಂದು ಮಗು ಪಡೆಯಲು ನಿರ್ಧಾರ ಮಾಡಿದ್ದಾಳೆ ಎಂದು ಮಾಹಿತಿ ದೊರೆತಿದೆ. ಮೇ 21ರಂದು ಪ್ರಿಯಾಂಕಾ ಹಾಗೂ ಮೋಹನ್ ಆಸ್ಪತ್ರೆಗೂ ಹೋಗಿದ್ದಾರೆ. ಅಂದು IVF ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಎಗ್ ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಲಾಗಿದೆ ಎಂದು ದಾಖಲೆಗಳು ಹೇಳುತ್ತಿವೆ. ಮದರ್ವುಡ್ ಆಸ್ಪತ್ರೆಯಲ್ಲಿ IVF ಮಗು ಪಡೆಯಲು ಅವರು ಮುಂದಾಗಿದ್ರೆಂಬುದು ಡಿಸ್ಚಾರ್ಜ್ ಸಮ್ಮರಿ ದಾಖಲೆಗಳಿಂದ ಸ್ಪಷ್ಟವಾಗಿದೆ. ಒಂದು ಕಡೆ ಇದ್ದ ಮಗು ಸಾವಿನ ಪ್ರಕರಣ ಕೊಲೆ ಎಂದು ತಿರುಗಿರುವುದು, ಮತ್ತೊಂದು ಕಡೆ ಅದೇ ಸಮಯದಲ್ಲಿ ಹೊಸ ಮಗು ಪಡೆಯಲು IVF ಪ್ರಕ್ರಿಯೆ ಮುಂದುವರಿಸಿರುವುದು ತನಿಖೆಗೆ ಇನ್ನಷ್ಟು ಸಂಶಯಗಳನ್ನ ಸೇರಿಸಿದೆ. ಇದರಿಂದ ತಾಯಿ ಮತ್ತು ಪ್ರಿಯಕರರ ಉದ್ದೇಶ, ಅವರ ಯೋಜನೆ, ಮಗು ಕೊಲೆ ಮತ್ತು IVF ನಡುವೆ ಯಾವುದೇ ಸಂಪರ್ಕವಿದೆಯೇ ಎಂಬುದನ್ನು ಪೊಲೀಸರು ಈಗ ಆಳವಾಗಿ ಪರಿಶೀಲಿಸುತ್ತಿದ್ದಾರೆ. ಇನ್ನು ಈ ಕೇಸ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆಯುತ್ತಿದ್ದು, ಸದ್ಯ ಈ ಕೇಸ್ಗೆ ತನಿಖಾಧಿಕಾರಿಯಾಗಿ ACP ಅನುಷಾ ನೇಮಕವಾಗಿದ್ದಾರೆ. ಸದ್ಯಕ್ಕೆ ಆರೋಪಿಗಳಿಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಮಗು ಸಾವಿನ ನಿಖರ ಕಾರಣ, ಯಾವಾಗ, ಹೇಗೆ ಕೊಲೆ ನಡೆದಿದೆ, ಇದರಲ್ಲಿ ಇನ್ನಾರಾದರೂ ಭಾಗಿಯಾಗಿದ್ದಾರೆಯೇ, ಪೊಲೀಸರ ಮೊದಲಿನ ಲೋಪಕ್ಕೆ ಹಿನ್ನೆಲೆ ಏನು ಎಂಬ ಎಲ್ಲ ಅಂಶಗಳನ್ನ ಹಂತ ಹಂತವಾಗಿ ಅನ್ವೇಷಣೆ ಮಾಡಲಾಗ್ತಿದೆ. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಹೇಳಿಕೆಯ ಪ್ರಕಾರ ಈ ಪ್ರಕರಣದಲ್ಲಿ ಯಾವುದೇ ಅಧಿಕಾರಿಯ ತಪ್ಪು ಮರೆಮಾಚದೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತದೆ ಎಂಬ ಭರವಸೆ ನೀಡಲಾಗಿದೆ. ಇದೀಗ ಈ ಪ್ರಕರಣದ ತನಿಖಾಧಿಕಾರಿಯಾಗಿ ACP ಅನುಷಾ ನೇಮಕ ಮಾಡಲಾಗಿದೆ. ಬಾಣಸವಾಡಿ ಉಪವಿಭಾಗದ ಅನುಷಾ ತನಿಖಾಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ACP ಅನುಷಾ ನೇತೃತ್ವದಲ್ಲಿ ಈ ಪ್ರಕರಣ ತನಿಖೆ ನಡೆಯುತ್ತಿದೆ.